ಅಂಥ ಟೈಮ್ದಾಗ ಇರೋದು ಸುತ್ತಮುತ್ತದಲ್ಲಿ ಸುಮಾರು ರೈತಗಳದ್ದು ಹೊಲದಲ್ಲಿ ಆ ಮಳೆ ಸುರದ ಮುಖಾಂತರ ಇವತ್ತು ರೋಗ ಬಂದಿದೆ. ಆ ರೋಗ ಬಂದಮೇಲೆ ಸುಮಾರದ ಎಲೆಗಳು ಎಲ್ಲೋ ಟೈಪ್ ಆಗಿದೆ, ಪ್ಲಸ್ ಬೆಳೆಗಳ ಮೇಲೆ ಹಾನಿಕಾರಕ ಆಗಿದೆ, ಕಾಯಿ ಮೇಲೆ ಹಾನಿಕಾರಕ ಬಿದ್ದೈತೆ. ಸೊ ಅದಕ್ಕೋಸ್ಕರ ಇವತ್ತೊಂದು ನಾನು ಅದ್ರ ಮುಂಚೆ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿಸಿದ್ದೀನಿ, ನಮ್ಮದು ಸ್ಪ್ರೇ ಮಾಡಿಸಿದ್ದೀನಿ. ಯಾವುದಂತಂದ್ರೆ ಇಂಡಿಯಾ ಗ್ರೋ ಬ್ರ್ಯಾಂಡ್ದು. ಸೊ ಭೂವಸ್ತ್ರ, ಗ್ರೋ ಮ್ಯಾಜಿಕ್ ಅಡ್ವಾನ್ಸು ಪ್ಲಸ್ MI ಸ್ಪ್ರೇ ಪ್ರೌಡ್ ಅಂತ, ಸ್ಪೆಷಲಿ ಪ್ರೌಡ್ ಅಂತ ಯೂಸ್ ಹಾಕಿರೋದು ಮುಖಾಂತರ ಇವತ್ತು ಅದಕ್ಕೆ ಬೆಸ್ಟ್ ರಿಸಲ್ಟ್ ಬಂದಿದೆ ಪ್ರೌಡ್ಲಿಂದ. ಸೊ ಯಾಕಂತಂದ್ರೆ ನೀವು ನೋಡಿದಾದ್ರೆ ನಾನು ನಿಮಗೆ ವಿಸಿಟ್ ಮಾಡಿಸ್ತೀನಿ. ಒಂದು ಯಾವುದು ಹೊಲಕ್ಕೆ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲೋ ಆ ಹೊಲ ಯಾವ ಥರ ಬಂದಿದೆ ಅಂತಂದ್ರೆ ಇವತ್ತು ನೀವು ನೋಡೋಣ ಅಂತಂದರೆ ಇಲ್ಲಿ ನೋಡಿ ಡಿಯರ್ ಫ್ರೆಂಡ್ಸ್, ಇದು ಈ ನನ್ನ ಬ್ಯಾಕ್ ಸೈಡ್ ಇರೋದು ಹೊಲ ಕಾಣ್ತಾ ಇರೋದು ನಿಮಗೂ. ಸೊ ಈ ಬೆಳೆಗಳಿಗೂ ಎಲ್ಲ ಆಲ್ಮೋಸ್ಟು ಎಲ್ಲೋ ಟೈಪ್ ಬಂದಿದೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಯಾವ ಥರ ಅಂತಂದರೆ ಕಾಣಿಸ್ತಾ ಇದ್ದಿರ್ಬೋದು. ಸೊ ಇವತ್ತು ಈ ಟೈಪು ಎಲ್ಲೋ ಟೈಪ್ ಬಂದಿದೆ, ಈ ಥರ. ಇದು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ತುಂಬ ಇದೆ. ಸೊ ಇದು ಈ ಥರ ಆಗಿರೋದಕ್ಕೆ ಸೊ ಯಾವುದು ಅಂತಂದ್ರೆ ಈ ಥರ ರೋಗಗಳು ಸುಮಾರು ಬಿದ್ದಿದೆ ಸುತ್ತಮುತ್ತ ಹೊಲದಲ್ಲಿ, ಸರೌಂಡಿಂಗ್ ಹೊಲದಲ್ಲಿ ಸುಮಾರು ಜನರದು ರೋಗ ಬಿದ್ದು ಬೆಳೆಗಳು ಹಾಳನ್ನು ಆಗಿದೆ. ಸೊ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದು ಮುಖಾಂತರ ನಮ್ಮದೊಂದು ರಿಸಲ್ಟ್ ಬಂದಿದೆ, ಬೆಸ್ಟ್ ರಿಸಲ್ಟ್ ಬಂದಿದೆ. ಇಲ್ಲೊಂದು ರೈತರು ತುಂಬ ಹ್ಯಾಪಿಯಾಗಿದ್ದಾರೆ. ಪ್ಲಸ್ ಏನಂತಂದ್ರೆ ಸುತ್ತಮುತ್ತ ಜನ ಇರೋರು ಅಲ್ಲಿ ಏನು ಯೂಸ್ ಮಾಡಿದ್ದೀರಿ ಅಂತ ಸುಮಾರು ಜನ ಅವ್ರಿಗೆ ಕೇಳಿದ್ದಾರೆ. ಸೊ ಏನು ಯೂಸ್ ಮಾಡಿದ್ರಿ, ಯಾವ ಥರ ಯೂಸ್ ಮಾಡಿದ್ರಿ, ಯಾವ ಪ್ರಾಡಕ್ಟ್ಗಳು ಯೂಸ್ ಮಾಡಿದ್ರಿ ಅಂತ ಹೇಳಿದರು. ನನಗೆ ಕರೆಸಿದ್ದಾರೆ ಅವರು, ನಾನೊಂದು ವಿಸಿಟ್ ಮಾಡಿದ್ದೀನಿ. ಸೊ ಅವ್ರಿಗೊಂದು ರಿಸಲ್ಟ್ ಬರೋದು ಮುಖಾಂತರ ತುಂಬ ಪರ್ಫೆಕ್ಟಾಗಿ ಆ ಪ್ರಾಡಕ್ಟನ್ನು ಯೂಸು ಮಾಡಿಸಿದ್ದೀವಿ. ಸೊ ಅದಕ್ಕೆ ಒಂದು ರಿಸಲ್ಟ್ ತೋರಿಸ್ತೀನಿ ನಿಮಗೂ. ನೆಕ್ಸ್ಟ್ ನೋಡೋಣ ಆ ಹೊಲಕ್ಕೆ ಹೋಗಿ. ನೋಡಿ ಡಿಯರ್ ಲೇಡೀಸ್, ನಮ್ಮ ಪ್ರಾಡಕ್ಟು ಅಂದರೆ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ದು ಪ್ರಾಡಕ್ಟ್ ಯೂಸ್ ಮಾಡೋದು ಮುಖಾಂತರ ಇವತ್ತು ರಿಸಲ್ಟ್ ಯಾವ ಥರ ಬಂದಿದೆ ಅಂತಂದ್ರೆ ಈ ಥರ ನೋಡಿ. ಯಾವುದು ಥರ ಎಲ್ಲೋ ಟೈಪು ನಿಮಗೆ ಕಾಣಲ್ಲ. ನನ್ನ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರೋದು ಅಂದರೆ ಇದು ಸೋಯಾಬೀನ್ಸ್ಗೆ ಹಾಕಿದ್ದೀವಿ ನಮ್ಮ ಪ್ರಾಡಕ್ಟನ್ನು. ಸೊ ಯಾವ ಥರ ಎಲ್ಲೋ ಟೈಪ್ ಇಲ್ಲ. ಮತ್ತು ಆಮೇಲೆ ಇನ್ನೊಂದೇನು ರಿಸಲ್ಟ್ ಅಂದರೆ ಗಿಡಗಳದ್ದು ಹೈಟ್ ಜಾಸ್ತಿ ಆಗಿದೆ, ಪ್ಲಸ್ ಅದಕ್ಕೆ ಕಾಯಿಗಳು ಬುಡಲಿಂದು ಟಾಪ್ ತನಕ ಕಾಯಿಗಳು ಜಾಸ್ತಿ ಬಂದೈತೆ. ಅದನ್ನು ನಿಮಗೂ ನಾನು ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಸೊ ಈ ಥರ ನಮ್ಗೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು, ತುಂಬ ಗ್ರೇಟ್ ರಿಸಲ್ಟ್ ಅಂತ ಹೇಳ್ಬೋದು. ಅಕ್ಕಪಕ್ಕ ರೈತರುಗಳೂ ತುಂಬ ಲೈಕ್ ಮಾಡಿದ್ದಾರೆ, ಇದಕ್ಕೂ ತುಂಬ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಒಂದು ಕರೆಸಿ ನನಗೆ ವಿಸಿಟ್ ಮಾಡೋಕ್ಕೆ ಹೇಳಿದರು. ಸೊ ನಾನು ವಿಸಿಟ್ ಮಾಡ್ತಾಯಿದ್ದೀನಿ. ಯಾವ ಥರ ನೋಡಿ ಸರ್, ಯಾವ ಥರ ಎಲ್ಲೋ ಟೈಪು ನಿಮಗೆ ಕಾಣಲ್ಲ. ಸೊ ನೋಡಿ, ಇದು 3 ಎಕರೆ ಕೊಟ್ಟಿದ್ದೀನಿ. ಎಷ್ಟು? 3 ಎಕರೆ ಕೊಟ್ಟಿದ್ದೀನಿ ಡಿಯರ್ ಫ್ರೆಂಡ್ಸ್. ಫುಲ್ ನೋಡಿ, ಈ ಥರ ನೋಡಿ ನಿಮಗೆ ಕಾಯಿ ತೋರಿಸ್ತೀನಿ. ಸೊ ಗಿಡದ ಹೈಟ್ ನೋಡಿದಾದ್ರೆ ನಾವು ಆಲ್ಮೋಸ್ಟು ನೋಡಿ, ಇದು ಒಂದು ಗಿಡದ ಹೈಟ್ ಇದೆ ಅಂತ ತಿಳ್ಕೊಳ್ಳಿ. ಕಾಣಿಸ್ತಾ ಇದ್ದಿರ್ಬೋದು ನಿಮಗೆ. ನೋಡಿ, ಇದು ಒಂದು ಗಿಡ ಇದೆ. ಈ ಗಿಡದ ಹೈಟು ಆಲ್ಮೋಸ್ಟ್ ನೋಡಿ, ಕೆಳಗಡೆ ಕಾಯಿಗಳು ಹೆಂಗಾಗಿದೆ ಆಲ್ಮೋಸ್ಟ್ ಕಾಯಿ ನೋಡಿ. ಇದ್ರದ್ದು ಹೈಟ್ ನೋಡಿ, ಇಷ್ಟು ಒಂದು ಗಿಡದ ಹೈಟು ಅಂದರೆ ಹೈಟ್ ಬಂದಿದೆ, ಕಾಯಿಗಳು ಬಂದೈತೆ ಜಾಸ್ತಿ. ಸೊ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಇಲ್ಲಿ ಒಂದು ರೈತರು ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಹೇಳ್ಬೋದು. ಸೊ ನನ್ನ ಸಜೆಷನ್ ಏನಂತಂದ್ರೆ ರಿಯಲಿ ಅದ್ಭುತ ರಿಸಲ್ಟ್ ಇದೆ. ಬಟ್ ಜಾಸ್ತಿ ನಮ್ಮ ಡಿಸ್ಟ್ರಿಬ್ಯೂಟ್ರುಗಳು ಎಲ್ರಿಗೂ ಒಂದು ಹೆಲ್ಪ್ ಮಾಡತ್ತಾರ, ಎಲ್ರಿಗೂ ಒಂದು ಈ ಕೆಮಿಕಲ್ಲಿಂದು ಒಂದು ಮುಕ್ತ ಮಾಡಿಸ್ಗೋಸ್ಕರ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿಸೋಣ್ರಿ. ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿಸೋಣ. ನಮ್ಮದು ಪ್ರಾಡಕ್ಟ್ ನೋಡಿ, ಇಲ್ಲಿ ಯೂಸ್ ಮಾಡಿರೋದು ಪ್ರಾಡಕ್ಟ್ ಇನ್ನೂ ಇಲ್ಲೇ ಇದೆ. ನಿಮ್ಗೆ ತೋರಿಸ್ತೀನಿ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದು ಇಲ್ಲೇ ಇದೆ ನೋಡಿ. ಗ್ರೋ ಮ್ಯಾಜಿಕ್ ಅಡ್ವಾನ್ಸು MI ಸ್ಪ್ರೇ 3 ಎಕರೆಗೆ 3 ಪ್ಯಾಕೆಟ್ ಕೊಟ್ಟಿದ್ದೀವಿ ನಾವು. ಸೊ ಇದು ಇಷ್ಟೇ ಇದೆ. MI ಪ್ರೌಡು
ಕಾಣಿಸ್ತಾ ಇಲ್ಲ. ಎಮ್ ಐ ಪ್ರೌಡು ರೋಗಕ್ಕೋಸ್ಕರ ಎಮ್ ಐ ಪ್ರೌಡ್ ಕೊಟ್ಟಿದ್ದೀವಿ. ಅದ ಕಾರಣಕ್ಕೆ ನೋಡಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಇದೆ ಆ ಹೊಲ. ಅಲ್ಲೇನಾದರೂ ನಾವು ನೋಡ್ಕೊಂಡು ಹೋಗಿದರೆ ಯಾವ ಥರ ರಿಸಲ್ಟ್ ಬಂದಿದೆ ಅಂದರೆ ನೋಡಿ, ನಾನೇ ತೋರಿಸ್ತೀನಿ ಹೋಗಿ. ನೋಡಿ ಡಿಯರ್ ಫ್ರೆಂಡ್ಸ್, ಇದು ನಮ್ಮದು ಇಂಡಿಯಾ ಗ್ರೋ ಪ್ರಾಡಕ್ಟು ಯಾವುದು ಕಾರಣಕ್ಕೆ ಯೂಸ್ ಮಾಡಿಲ್ಲ. ಇದು ಪಕ್ಕದವ್ರದ್ದು ಹೊಲ ಇದೆ ಇದು ನೋಡಿ. ಅವ್ರದ್ದು ಹೊಲ ಯಾವ ಥರ ರೆಡ್ ಆಗಿದೆ, ಯಾವ ಥರ ಕಾಯಿಗಳಿಗೆ ಎಫೆಕ್ಟ್ ಬಿದ್ದಿದೆ ಎಲೆಗಳ ಮೇಲೆ ಕಾಣಿಸ್ತಾ ಇದ್ದಿರ್ಬೋದು ನಮಗೆ. ಸೊ ನನ್ನ ಸಜೆಷನ್ ಅಂತಂದ್ರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಪ್ರಾಡಕ್ಟನ್ನು ಕೊಡೋಣ. ಕೆಮಿಕಲ್ನಿಂದ ಒಂದು ಪ್ಯೂರ್ ಆರ್ಗ್ಯಾನಿಕ್ಗೆ ನಾವು ಫೋಕಸ್ ಮಾಡೋಣ ಅಂತ ಹೇಳ್ತಾ, ಸೊ ನಮ್ಮದೊಂದು ಕಂಪ್ನಿಗೆ ನಮ್ಮ ಗ್ರೇಟ್ ಪ್ರಾಡಕ್ಟ್ಗೆ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತೀನಿ. ನಾವೊಂದು ಟೀಮ್ ಇಗ್ನೈಟೆಡ್ ಮೈಂಡ್ಸ್ಲಿಂದ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನಮ್ಮ ಸಪೋರ್ಟಿಗೆ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಸಪೋರ್ಟಿಗೆ ವಿಜಯ್ ಕುಮಾರ್ ಪಡ್ಶೆಟ್ಟಿ ಸರರು, RTCH ಅವರು, ಪ್ಲಸ್ ಭೀಮಾಶಂಕರ್ ಸರ್ ಹೊಂದಿಸ್ತಾ, ಪ್ಲಸ್ ನಮ್ಮದು ತ್ರಿಮೂರ್ತಿ ವ್ಯಕ್ತಿ ಅಂತ ಹೇಳ್ಬೋದು. ನಂದನ್ ಸರು, ಮಾದೇಸ್ವಾಮಿ ಸರ್ ಮತ್ತು ಬಸವರಾಜ್ ಸರ್, ITCH ಅವರು ಬಸವರಾಜ್ ಸರ್ಗೆ ಹೊಂದಿಸ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.